ಅಸ್ಸಲಾಮು ಅಲೈಕುಂ. ಪ್ರೀತಿಯ ವೀಕ್ಷಕರೇ, ಸನ್ಮಿತ್ರರೇ, ಸತ್ಯವಿಶ್ವಾಸಿಗಳಾದ ನಮಗೆಲ್ಲರಿಗೂ ಕೂಡ ಇದೀಗ ಆಗಮನವಾಗಿರುವುದು ಪವಿತ್ರ ರಜಬ ತಿಂಗಳಾಗಿದೆ. ಅಲ್ಲಾಹನ ಬಳಿ ಅತಿ ಶ್ರೇಷ್ಠತೆ ಇರುವ ತಿಂಗಳಾಗಿದೆ ಪವಿತ್ರ ರಜಬ ತಿಂಗಳು. ಈ ಒಂದು ತಿಂಗಳ ಕೆಲವು ಪ್ರತ್ಯೇಕ ದಿನಗಳಲ್ಲಿ ನಾವು ಉಪವಾಸ ಆಚರಿಸಿದರೆ, ವ್ರತಾನುಷ್ಠಿಸಿದರೆ ಹಲವಾರು ದುಪ್ಪಟ್ಟು ಲಾಭಗಳು, ಪ್ರಯೋಜನಗಳು, ಬೆನಿಫಿಟ್ಸ್ಗಳು ನಮ್ಮ ಕೈ ಸೇರಲಿದೆ. ಹಲವಾರು ಬಿಗ್ ಆಫರ್ಗಳು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ರಜಬ ತಿಂಗಳಲ್ಲಿ ಉಪವಾಸ ಆಚರಿಸಿದವರಿಗೆ ಕಲಿಸಿಕೊಟ್ಟಿದ್ದಾರೆ. ಅದರಲ್ಲಿ ಅತ್ಯಂತ ಹ್ರಸ್ವವಾಗಿ ಸಂಕ್ಷಿಪ್ತವಾಗಿ ವಿವರಿಸಿದ ಒಂದು ಹದೀತನ್ನು ಮಾತ್ರ ನಿಮ್ಮ ಮುಂದಿಡುತ್ತಾ, ಒಂದು ಚಿಕ್ಕ ವಿಷಯ ಮಾತ್ರ ನಿಮ್ಮ ಮುಂದೆ ವಿವರಣೆ ಮಾಡುತ್ತಾ ಈ ವಿಡಿಯೋ ಕೊನೆಗೊಳಿಸುತ್ತೇನೆ. ಅಲ್ಲಾಹನು ಉತ್ತಮ ಕಾರ್ಯಗಳಿಗೆ ನಮಗೆ ತೌಫೀಕ್ ನೀಡಿ ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಇಮಾಮ್ ಇಬ್ನುಲ್ ಜೌಜಿ ರಹಿಮಹುಲ್ಲಾ ಅವರ ತಫ್ಸೀರ್ ಎಂಬ ಗ್ರಂಥದ 423ನೇ ಪುಟದಲ್ಲಿ ಹಾಗೂ ಇಮಾಮ್ ಶೇಖ್ ಜೀಲಾನಿ ಕದ್ದಸುಲ್ಲಾಹು ಸಿರ್ರಹುಲ್ ಅಜೀಜ್ ಅವರ ಅಲ್ ಗುನ್ಯಾ ಅಲಿ ತ್ವಾಲಿಬಿ ತರೀಕಿಲ್ ಹಕ್ ಎಂಬ ಗ್ರಂಥದ 179ನೇ ಪುಟದಲ್ಲಿ ವಿವರಿಸಿದ ಒಂದು ಪ್ರವಾದಿ ವಚನದಲ್ಲಿ ಕಾಣಬಹುದು. ಅನ್ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು, ಅಲಿ ರಲಿಯಲ್ಲಾಹು ಅನ್ಹು ಅವರಿಂದ ನಿವೇದನೆ, ಕಾಲ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಮ್ಮ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮಗೆ ಕಲಿಸಿಕೊಡುತ್ತಾರೆ, ಹೇಳುತ್ತಾರೆ, ಇನ್ನ ಶಹರ ರಜಬಿನ್ ಶಹರುನ್ ಅಲೀಂ, ಪವಿತ್ರ ರಜಬ ತಿಂಗಳು ಅದು ಅತ್ಯಂತ ಮಹತ್ವ ಇರುವ ಶ್ರೇಷ್ಠತೆ ಇರುವ ತಿಂಗಳಾಗಿದೆ. ಮನ್ಸಾಮ ಮಿನ್ಹು ಯೌಮನ್ ಜಜಲ್ಲಾಹು ಲಹು ಅಲ್ಫಸನ, ಯಾರಾದರೂ ರಜಬ ತಿಂಗಳ ಒಂದು ದಿನ ಉಪವಾಸ ಆಚರಿಸಿದರೆ 1000 ದಿನ ಉಪವಾಸ ಆಚರಿಸಿದಂತಹ ಪ್ರತಿಫಲವನ್ನು ಅಲ್ಲಾಹನು ಅವನಿಗೆ ನೀಡುತ್ತಾನೆ. ಮನ್ಸಾಮ ಮಿನ್ಹು ಯೌಮೈನಿ ಜಜಲ್ಲಾಹು ಲಹು ಅಲ್ಫೈಸನ, 2 ದಿವಸಗಳ ಕಾಲ ನಿರಂತರವಾಗಿ ಸತತವಾಗಿ ರಜಬ ತಿಂಗಳಲ್ಲಿ ಯಾರಾದರೂ ಉಪವಾಸ ಆಚರಿಸಿದರೆ 2000 ದಿನಗಳ ಕಾಲ ಉಪವಾಸ ಆಚರಿಸಿದಂತಹ ಪ್ರತಿಫಲವನ್ನು ಅವನಿಗೆ ಅಲ್ಲಾಹನು ನೀಡುತ್ತಾನೆ. ಮನ್ಸಾಮ ಮಿನ್ಹು ಸಲಾಸತ ಅಯ್ಯಾಮಿನ್ ಜಜಲ್ಲಾಹು ಲಹು ಸೌಮ ಸಲಾಸತ ಆಲಾಫಿ ಮಿನ್ಹು, ರಜಬ ತಿಂಗಳ ಯಾವುದಾದರೂ 3 ದಿವಸಗಳಲ್ಲಿ ನಿರಂತರವಾಗಿ 3 ದಿನಗಳ ಕಾಲ ಒಬ್ಬರು ಉಪವಾಸ ಆಚರಿಸಿದರೆ ಅವನಿಗೆ 30,000 ದಿನಗಳಲ್ಲಿ ಎಷ್ಟು ಉಪವಾಸ ಆಚರಿಸುತ್ತಾನೋ ಅಷ್ಟೊಂದು ಪ್ರತಿಫಲವನ್ನು, ದುಪ್ಪಟ್ಟು ಲಾಭವನ್ನು ಅವನಿಗೆ ನೀಡಲಾಗುವುದು. ಒಮನ್ಸಾಮ ಮಿನ್ ರಜಬಿನ್ ಸಬಅತ ಅಯ್ಯಾಮಿನ್ ಹುಲ್ಲಿಕತ್ ಲಹು ಅಬ್ವಾಬು ಜಹನ್ನಂ, ಯಾರಾದರೂ ರಜಬ ತಿಂಗಳಲ್ಲಿ ನಿರಂತರವಾಗಿ 7 ದಿನಗಳ ಕಾಲ ಉಪವಾಸ ಆಚರಿಸಿದರೆ ನರಕದ ಬಾಗಿಲನ್ನು ಅವನಿಗೆ ಮುಚ್ಚಲ್ಪಡುವುದು, ನರಕ ಮುಕ್ತಿಯನ್ನು ಅವನಿಗೆ ನೀಡಲಾಗುವುದು. ಒಮನ್ಸಾಮ ಮಿನ್ಹು ಸಮಾನಿಯತ ಅಯ್ಯಾಮಿನ್ ಫುತಿಹತ್ ಲಹು ಅಬ್ವಾಬುಲ್ ಜನ್ನತಿ ಸಮಾನಿಯಾ ಫಯದುಖುಲು ಮಿನ್ ಅಯ್ಯುಹಾ ಶಾಅ, ಯಾರಾದರೂ ರಜಬ ತಿಂಗಳಲ್ಲಿ ನಿರಂತರವಾಗಿ 8 ದಿವಸಗಳ ಕಾಲ ಸತತವಾಗಿ ವ್ರತಾನುಷ್ಠಿಸಿದರೆ, ಉಪವಾಸ ಆಚರಿಸಿದರೆ ಸ್ವರ್ಗದ 8 ಬಾಗಿಲುಗಳನ್ನು ಅವನಿಗೆ ತೆರೆದುಕೊಡಲಾಗುವುದು ಎಂದು ಮಾತ್ರವಲ್ಲ, ಅವನು ಉದ್ದೇಶಿಸಿದ ಅವನಿಗೆ ಇಷ್ಟವಾಗುವ ಬಾಗಿಲುಗಳ ಮೂಲಕ ಪ್ರವೇಶವನ್ನು ಕಲ್ಪಿಸಲಾಗುವುದು, ಅನುಮತಿಸಲಾಗುವುದು ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಡುತ್ತಾರೆ. ಒಮನ್ಸಾಮ ಮಿನ್ಹು 15 ಯೌಮನ್ ಬುದ್ದಿಲತ್ ಸಯ್ಯಾತುಹು ಹಸನಾತ್, 15 ದಿವಸಗಳ ಕಾಲ ರಜಬ ತಿಂಗಳಲ್ಲಿ ಸತತವಾಗಿ ಒಬ್ಬರು ಉಪವಾಸ ಆಚರಿಸಿದರೆ ಅವನ ಕೆಡುಕಾದ ಕಾರ್ಯಗಳನ್ನೆಲ್ಲವನ್ನು ಒಳಿತಿನ ಕಾರ್ಯಗಳಾಗಿ ಮಾರ್ಪಡಿಸಲಾಗುವುದು, ಬದಲಾವಣೆ ಮಾಡಲಾಗುವುದು ಎಂದು ಮಾತ್ರವಲ್ಲ, 15 ದಿವಸಗಳ ಕಾಲ ರಜಬ ತಿಂಗಳಲ್ಲಿ ಸತತವಾಗಿ ಯಾರಾದರೂ ವ್ರತಾನುಷ್ಠಿಸಿದರೆ, ಉಪವಾಸ ಆಚರಿಸಿದರೆ, ವನಾದ ಮುನಾದಿ ಮಿನಸ್ಸಮಾಯಿ, ಆಕಾಶ ಲೋಕದಿಂದ ಒಂದು ಅಶರೀರವಾಣಿ ಕೇಳಿ ಬರುತ್ತದೆ. ಆ ಉಪವಾಸ ಆಚರಿಸಿದವನ ಬಳಿ ಹೇಳಲ್ಪಡುತ್ತದೆ, ಕದು ಉಫಿರಲಕ ಫಸ್ತೈನಿಫಿಲ್ ಅಮಲ, ಅಲ್ಲಾಹನು ನಿನ್ನ ಸರ್ವ ಕೆಡುಕಾದ ಕಾರ್ಯಗಳನ್ನು, ಸರ್ವ ತಪ್ಪುಗಳನ್ನು ಮನ್ನಿಸಲ್ಪಟ್ಟಿದ್ದಾನೆ, ಎಲ್ಲವನ್ನು ಅಲ್ಲಾಹನು ಮಾಫ್ ಮಾಡಿದ್ದಾನೆ. ಫಸ್ತೈನಿಫಿಲ್ ಅಮಲ, ನಾಳೆಯ ದಿನದಿಂದ ಮುಂದಿನ ನಿನ್ನ ಜೀವನದಲ್ಲಿ ಉತ್ತಮ ಹಲವಾರು ಒಳಿತಿನ ಕಾರ್ಯಗಳನ್ನು ಮಾಡಲು ನೀನು ತಯಾರಾಗು ಎಂಬ ಒಂದು ಅಶರೀರವಾಣಿ ಕೇಳಿ ಬರುತ್ತದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹದೀಸ್ ವಚನದಲ್ಲಿ ಕಾಣಬಹುದು. ಆದುದರಿಂದ ಪವಿತ್ರ ರಜಬ ತಿಂಗಳ ಪ್ರತಿಯೊಂದು ದಿನದ ಮಹತ್ವವನ್ನು ಅರ್ಥ ಮಾಡಿ, ಈ ತಿಂಗಳ ಶ್ರೇಷ್ಠತೆಯನ್ನು ನಾವು ಹೆಚ್ಚೆಚ್ಚು ತಿಳಿದು, ಈ ತಿಂಗಳಲ್ಲಿ ಕೆಲವು ದಿವಸವಾದರೂ ಕೂಡ, ನಮಗೆ ಸಾಧ್ಯವಿರುವಷ್ಟು ದಿವಸವಾದರೂ ಕೂಡ ಉಪವಾಸ ಆಚರಿಸಲು ತಯಾರಾಗೋಣ, ರೆಡಿ ಆಗೋಣ. ನಾವು ಇದರ ಮಹತ್ವವನ್ನು ತಿಳಿದು ಈ ವಿಡಿಯೋ ನಮ್ಮ ಗೆಳೆಯ ಗೆಳತಿಯರಿಗೆ ಶೇರ್ ಮಾಡಿ, ನಮ್ಮ ಕುಟುಂಬಿಕರಿಗೆ, ನೆರೆಹೊರೆಯವರಿಗೆ, ನಮ್ಮ ಇಷ್ಟ ಜನರಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಉಪವಾಸ ಆಚರಿಸುವಂತೆ ಮೋಟಿವೇಶನ್ ಅನ್ನು, ಪ್ರೋತ್ಸಾಹವನ್ನು, ಪ್ರಚೋದನೆಯನ್ನು ನೀಡೋಣ. ಅಲ್ಲಾಹನು ಉತ್ತಮ ಕಾರ್ಯಗಳಿಗೆ ನಮಗೆ ತೌಫೀಕ್ ನೀಡಿ ಅನುಗ್ರಹಿಸಲಿ. ಒಳ್ಳೆಯವರಾಗಿ ಜೀವನ ನಡೆಸಿ ಉತ್ತಮ ವ್ಯಕ್ತಿಗಳಾಗಿ ಮರಣ ಹೊಂದಲು ನಮಗೆಲ್ಲರಿಗೂ ಅಲ್ಲಾಹನು ತೌಫೀಕ್ ನೀಡಿ ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.